Hello students, welcome to Patakal English Academy and Banshankar English Academy. ಇವತ್ತು ಪಿ ಯು ಸಿ ಸೆಕೆಂಡ್ ಇಯರ್ ರೋಮಿಯೋ ಜೂಲಿಯಟ್ ಫಸ್ಟ್ ಯೂನಿಟ್ ಇದ್ರ ಮೇಲೆ ಏನು ಕ್ವಶನ್ ಬ್ಯಾಂಕ್ನಲ್ಲಿ 2 ಮಾರ್ಕ್ ಕ್ವಶನ್ಸ್ಗಳನ್ನ ಕೊಟ್ಟಾರಲ್ಲ ಆ ಕ್ವಶನ್ಸ್ಗಳಿಗೆ ಆನ್ಸರನ್ನು ಮಾಡಿಕೊಡ್ತೀನಿ. ಈಗ ಇಲ್ಲಿವರೆಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಎ 14 ಯೂನಿಟ್ಸ್ ತನಕನೂ ಸಹಿತ ಲಾಸ್ಟ್ ಪೋಯಮ್ ವಾಟರ್ ಇಲ್ಲಿವರೆಗೂ ಮಾಡಿಕೊಟ್ಟೆ. ಲಾಸ್ಟ್ ಪೋಯಮ್ ವಾಟರ್ನು ಮುಗೀತು. ಇವಾಗ 2 ಮಾರ್ಕ್ ಕ್ವಶನ್ಸ್ಗಳನ್ನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಎಂಜಾಯ್ ಮಾಡ್ರಿ. ಬರ್ರಿ ನೋಡೋಣ ಏನು ಕೊಟ್ಟಾರ ಕ್ವಶನ್ಸು, ಅದಕ್ಕೆ ಏನು ಆನ್ಸರ್ ಇದೆ ಅಂತ ಹೇಳಿ. ಪಿ ಯು ಸಿ ಸೆಕೆಂಡ್ ಇಂಗ್ಲಿಷು ಫಸ್ಟ್ ಯೂನಿಟ್ ರೋಮಿಯೋ ಆ್ಯಂಡ್ ಜೂಲಿಯಟ್ 2 ಮಾರ್ಕ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಫ್ರಮ್ ಕ್ವಶನ್ ಬ್ಯಾಂಕ್ 2025. Number 1. Mention any 2 images to which Romeo compares Juliet in the poem Romeo and Juliet. ಅಂದರೆ ಗೊತ್ತಾಗ್ತೈತಿಲ್ರಿ ನಿಮಗೆ ಈ ಕ್ವಶನ್ ಮೀನಿಂಗು. ರೋಮಿಯೋ ಫಸ್ಟ್ ಸ್ಟಾಂಜಾದೊಳಗೆ ಜೂಲಿಯಟ್ನ ಬೇರೆ ಬೇರೆ ರೀತಿಯಲ್ಲಿ ಕಂಪೇರ್ ಮಾಡ್ತಾನೆ, ಬೇರೆ ಬೇರೆದಕ್ಕೆ ಕಂಪೇರ್ ಮಾಡ್ತಾರೆ. ಯಾವುದಾದ್ರೂ 2 ಕಂಪ್ಯಾರಿಸನ್ನಾಗ ಹೇಳ್ರಿ ಅಂತ ತಿಳ್ಕೊಂಡು ಆಗ್ತದೆ ಇದು ಕ್ವಶನ್. ಮೆನ್ಷನ್ ಎನಿ 2 ಇಮೇಜಸ್ ಅಂದರೆ how Romeo compares Juliet, or what Romeo compares Juliet to. How Romeo describes. ಇದು ಏನು ನಾವು 2 ಆನ್ಸರ್ ಕೊಡ್ಬೇಕಂತ ಹೇಳ್ತಾರ, ನಾ ಕೊಟ್ಟಿನಿ. ಜೂಲಿಯಟ್ ಈಸ್ ಕಂಪೇರ್ಡ್ ಟು ಎ ರಿಚ್ ಜುವೆಲ್ ಇನ್ ಆನ್ ಇಥಿಯೋಪ್ಸ್ ಇಯರ್. ನಂಬರ್ 2, ಜೂಲಿಯಟ್ ಈಸ್ ಕಂಪೇರ್ಡ್ ಟು ಎ ಸ್ನೋವಿ ಡವ್ ಅಮಂಗ್ ಟ್ರೂಪಿಂಗ್ ವಿತ್ ಕ್ರೌಸ್ ಅಂತ ಐತಿ, ಅಥವಾ ಅಮಂಗ್ ಕ್ರೌಸ್ ಹಿಂಗೂ ಮಾಡ್ಬೋದ್ರಿ. Next, number 2, mention any 2 expressions that Juliet uses to glorify Romeo's charm in the poem Romeo and Juliet. In the first soliki, in the first stanza ಏನದಲ್ಲ, ರೋಮಿಯೋ ಜೂಲಿಯಟ್ನ ಡಿಸ್ಕ್ರೈಬ್ ಮಾಡ್ತಾರೆ, ಬ್ಯೂಟಿಫೈ ಮಾಡ್ತಾರೆ. ಇನ್ ದ ಸೆಕೆಂಡ್ ಸ್ಟಾಂಜಾ ಒಂದು 3 ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಜೂಲಿಯಟ್ ರೋಮಿಯೋನ ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಇವಾಗ ಸೆಕೆಂಡ್ ಕ್ವಶನ್ ಅದೇ ಇದೆ. ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ ದಟ್ ಜೂಲಿಯಟ್ ಯೂಸಸ್ ಟು ಗ್ಲೋರಿಫೈ ರೋಮಿಯೋಸ್ ಚಾಮ್ ಇನ್ ದ ಪೋಯಮ್. ಹೌದಲ್ರಿ, ಹಾಗಾದ್ರೆ ಜೂಲಿಯಟ್ ರೋಮಿಯೋನ ಯಾವ ರೀತಿ ವರ್ಣಿಸ್ತಾಳ? ರೋಮಿಯೋ ವಾಸ್ ವೈಟರ್ ದ್ಯಾನ್ ನ್ಯೂ ಸ್ನೋ ಆನ್ ಅ ರಾವನ್ಸ್ ಬ್ಯಾಕ್ ಅಂತ ತಿಳ್ಕೊಂಡು. ಅಂದರೆ ಒಂದು ಕಪ್ಪು ಕಾಗಿ, ರಾವನ್ ಅಂದ್ರೆ ಕಾಗಿ, ಆ ಕಾಗಿ ಬೆನ್ನಿನ ಮೇಲೆ ಕೂತಿರ್ತಾವ ಹೊಸದೊಂದು ರಾವನ್ಸ್. ಇದು ಏನಂತ ಸ್ನೋ, ಮಂಜು ಮತ್ತು ಹಿಮದ ಗಡ್ಡೆ, ಮಂಜಿನ ಗಡ್ಡೆ ಇದ್ದಂಗೆ. ಅಂದರೆ ಇದು ಕಂಪ್ಯಾರಿಸನ್ ಮಾಡ್ತಾರೆ ಇಲ್ಲಿ. ಆ್ಯಂಡ್ ಹಿ ವಾಸ್ ಲೈಕ್ ಎ ಡೇ ಇನ್ ನೈಟ್ ಅಂತ ತಿಳ್ಕೊಂಡು. ಸೆಕೆಂಡ್ ಇನ್ನೂ ಒಂದದ, ಹಿ ಕುಡ್ ಲೈ ಅಪ್ ಆನ್ ದ ವಿಂಗ್ಸ್ ಆಫ್ ನೈಟ್ ಅಂತ ತಿಳ್ಕೊಂಡು. ಇಲ್ಲಿ ಭಾಳ ಬರ್ತಾವ, ಹೇಳಿಲ್ಲ. ಇಲ್ಲಿ ಇನ್ನೂ ಒಂದೇ ಇದೆ, 3 ಇದ್ದಾವೆ. 3ರಲ್ಲಿ 2 ನಾ ಬರ್ದೀನಿ, 2 ಕೇಳ್ತಾರ, ಒಂದು ಹಂಗೆ ಎಡಿಷನಲ್ ಓರಲ್ ಕೊಟ್ಟಿದ್ದೀನಿ. ಥರ್ಡ್ ಕ್ವಶನ್ ಫ್ರೆಂಡ್ಸ್, who are compared to a snowito and crows respectively ಅಂತದ. ರೆಸ್ಪೆಕ್ಟಿವ್ಲಿ ಅಂದ್ರೆ ಕ್ರಮವಾಗಿ ಅಂತ ಹೇಳ್ರಿ. ಸ್ನೋವಿ ಡೋವ್ಗೆ ಯಾರಿಗೆ ಕಂಪೇರ್ ಮಾಡ್ಯಾರ, ಆ್ಯಂಡ್ ಕ್ರೌಸನ್ನು ಯಾರಿಗೆ ಕಂಪೇರ್ ಮಾಡ್ಯಾರ ಅಂತ ತಿಳ್ಕೊಂಡು ಹೇಳಿ ಅಂತ ಹೇಳ್ತದ ಕ್ವಶನ್ನು. ಅಂದರೆ ಫಸ್ಟ್ ಇದು ಯಾವುದು, ಎ ಸ್ನೋವಿ ಡೋವ್ ಯಾರಿಗೆ ಕಂಪೇರ್ ಮಾಡ್ತಾರ್ರಿ? ಜೂಲಿಯಟ್ ಈಸ್ ಕಂಪೇರ್ಡ್ ಟು ಎ ಸ್ನೋವಿ ಡೋವ್. ಕ್ರೌಸನ್ನು ಯಾರಿಗೆ ಕಂಪೇರ್ ಮಾಡ್ತಾರ್ರಿ ಅಂತಂದ್ರೆ ಜೂಲಿಯಟ್ ಫೆಲೋ ಡ್ಯಾನ್ಸರ್ಸ್ ಇರ್ತಾರಲ್ಲ ಅವ್ರಿಗೆ ಕಂಪೇರ್ ಮಾಡ್ತಾರೆ. ದ ಅದರ್ ಲೇಡೀಸ್ ಆರ್ ಹರ್ ಫೆಲೋ ಡ್ಯಾನ್ಸರ್ಸ್, ವಿಮೆನ್ ಅಟ್ ಕ್ಯಾಪ್ಲೆಟ್ಸ್ ಫೇಸ್ಟ್ ಆರ್ ಕಂಪೇರ್ಡ್ ಟು ಕ್ರೌಸ್. ಕ್ವಶನ್ ನಂಬರ್ 4, ಮೆನ್ಷನ್ ಎನಿ 2 ಕ್ವಾಲಿಟೀಸ್ ಆಫ್ ನೈಟ್ ಅಕಾರ್ಡಿಂಗ್ ಟು ಜೂಲಿಯಟ್ ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್. ನೈಟ್ ಈಸ್ ಜೆಂಟಲ್ ಆ್ಯಂಡ್ ಲವ್ವಿಂಗ್ ಆ್ಯಂಡ್ ಬ್ಲ್ಯಾಕ್ ಬ್ರೋಡ್ ಅಂತ ಐತ್ರಿ. ನಾನು 3 ತಗೊಂಡ್ಬಿಟ್ಟಿನಿ. ಫಸ್ಟ್ 1 ಪಾಯಿಂಟ್ದೊಳಗೆ 2 ಸೇರಿಸಿ 1 ಮಾಡಿದ್ದೇನೆ, ಇನ್ನು ಸೆಕೆಂಡ್ದೊಳಗೆ 1 ಬೇರೆ ಮಾಡೀನಿ. ನೀವು ಬೇಕಂದ್ರೆ ಇದು 1 ಪಾಯಿಂಟು, ಇದು 1 ಪಾಯಿಂಟ್ ಅಷ್ಟೇ ಮಾಡಬಹುದು. ಅಂದ್ರೆ ನೈಟ್ ಈಸ್ ಜೆಂಟಲ್, ಸೆಕೆಂಡ್ ಪಾಯಿಂಟ್ ನೈಟ್ ಈಸ್ ಲವ್ವಿಂಗ್, ಹಂಗೆ ಮಾಡಿದ್ರು ಮಾರ್ಕ್ ಕೊಡ್ತಾರೆ. ಹೌದಾ, ನಾನು 2 ಸೇರಿಸಿ 1 ಮಾಡೀನಿ, ಇದು 1 ಮಾಡೀನಿ. ನೀವು 1 ಬರೆದ್ರು ನಡೀತದ. ಇನ್ನು ಕ್ವಶನ್ ನಂಬರ್ 5, ಲಾಸ್ಟ್ ಕ್ವಶನ್ನು, 5ನೇ ಕ್ವಶನ್ ಕೊಟ್ಟಾರ ಫ್ರೆಂಡ್ಸ್.
ವಾಟ್ ಡಸ್ ಆಲ್ ದ ವರ್ಲ್ಡ್ ಸ್ಟಾರ್ಟ್ ಡೂಯಿಂಗ್ ಆ್ಯಂಡ್ ಸ್ಟಾಪ್ ಡೂಯಿಂಗ್ ಅಕಾರ್ಡಿಂಗ್ ಟು ಜೂಲಿಯಟ್? ಅಂದ್ರೆ when Romeo was cut into little stars after Juliet's death, what changes will take place? What do people start doing? What do people stop doing? ಅಂತ ಕ್ವಶನ್ ಏನಾಗ್ತದ? ದ ವರ್ಲ್ಡ್ ವುಡ್ ಸ್ಟಾರ್ಟ್ ಲವಿಂಗ್ ದ ನೈಟ್, ಫಾಲ್ ಇನ್ ಲವ್ ವಿತ್ ನೈಟ್ ಅಂತಲ್ಲ. ದ ಹೋಲ್ ವರ್ಲ್ಡ್ ವುಡ್ ಫಾಲ್ ಇನ್ ಲವ್ ವಿತ್ ನೈಟ್ ಅಂಡ್ ಪೀಪಲ್ ಪೇ ನೋ ವರ್ಷಿಪ್ ಟು ದ ಗ್ಯಾರಿಶ್ ಸನ್ ಅಂತ ಐತೆ. ಅಂದ್ರೆ ದೇ ಸ್ಟಾಪ್ ವರ್ಷಿಪಿಂಗ್, ಅಡಾರಿಂಗ್ ದ ಗ್ಯಾರಿಶ್ ಸನ್. ಯಾಕಂದರೆ ಲವರ್ಸ್ ಇವರು ನೈಟ್ ಅವ್ರಿಗೆ ಏನು ಮಾಡ್ತದ, ಸೀಕ್ರೆಟ್ಲಿ ಮೀಟ್ ಆಗಕ್ಕೆ ಅಲೋ ಮಾಡ್ತದ. ಹಾಗಾಗಿ ಅಕಾರ್ಡಿಂಗ್ ಟು ಶೇಕ್ಸ್ಪಿಯರ್ ಅದಲ್ಲ, ಲವರ್ಸ್ ಲೈಕ್ ನೈಟ್, ದೇ ಡು ನಾಟ್ ಲೈಕ್ ಡೇ, ಬಿಕಾಸ್ ಡೇ ಲೈಟ್ ಇಟ್ ಡಸಂಟ್ ಅಲೌ ದ ಲವರ್ಸ್ ಟು ಮೇಟ್. ಸೊ ಅದಕ್ಕೆ ಏನಾಗ್ತದಲ್ಲ, ಪೀಪಲ್ ಸ್ಟಾಪ್ ವರ್ಷಿಪಿಂಗ್ ಗ್ಯಾರಿಸ್ ಸನ್ ಅಂತ ತಿಳ್ಕೊಂಡು. ಸೊ ಈ 2 ಮಾರ್ಕ್ ಕ್ವಶನ್ಸ್ಗಳನ್ನ ಮಾಡಿಕೊಟ್ಟೇನೆ ಫ್ರೆಂಡ್ಸ್. ಇನ್ನು ಮುಂದಿನ ಲೆಸನ್ದಲ್ಲಿ ಅಂದರೆ ಇದೇ 2 ಮಾರ್ಕ್ ಕ್ವಶನ್ಸ್ಗಳನ್ನ, 1 ಮಾರ್ಕ್ ಕ್ವಶನ್ಸ್ಗಳನ್ನೆಲ್ಲ ಕಂಪ್ಲೀಟ್ ಮಾಡೇನೆ. ಇನ್ನು 2 ಮಾರ್ಕ್ ಕ್ವಶನ್ಸ್ಗಳೇನದಾವಲ್ಲ, ಯಾವುದು ನಮ್ಮದು ಲೆಸನ್ ನಂಬರ್ 1 2DR ಕೌಂಟ್ ಲಿಯರ್ ಟಾಲ್ಸ್ಟಾಯ್ ಅವ್ರ ಲೆಸನ್ದಲ್ಲಿ ಬರ್ತಕ್ಕಂಥ 2 ಮಾರ್ಕ್ ಕ್ವಶನ್ಸ್ಗಳನ್ನ ನಿಮಗೆ ಆನ್ಸರ್ ಮಾಡಿಕೊಡ್ತೇನೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.